ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ದ ಮನೋಜ್ ಅಜ್ಜಿ ಕೂಡ ಸಾವನ್ನಪ್ಪಿರೋದು. ವಯೋಸಹಜ ಕಾಯಿಲೆಯಿಂದ ಮನೋಜ್ ಅಜ್ಜಿ ಸಾವನ್ನಪ್ಪಿದ್ದಾರೆ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ನಾಗಸಂದ್ರ ಗ್ರಾಮದ ಮನೋಜ್ ನಿನ್ನೆ 25 ಲಕ್ಷದ ಪರಿಹಾರದ ಚೆಕ್ ಅನ್ನು ಪಡೆದಿದ್ರು ಮನೋಜ್ ತಂದೆ ದೇವರಾಜ್. ಇವತ್ತು 70 ವರ್ಷದ ಅವರ ತಾಯಿ ದೇವಿರಮ್ಮ ಕುಣಿಯುಸಿರೆಳೆದಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಸಾವನ್ನಪ್ಪಿದ್ದಾರೆ ಎನ್ನುವುದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕಾಲ್ತುಳಿತ ಪ್ರಕರಣದಲ್ಲಿ ಮನೋಜ್ ಕುಮಾರ್ ಸಾವನ್ನಪ್ಪಿದ್ರು. ಇದೀಗ ಅವರ ಅಜ್ಜಿ ಕೂಡ ಸಾವನ್ನಪ್ಪಿರೋದು. ಒಂದು ಕಡೆಯಲ್ಲಿ ಮೊಮ್ಮಗನ ಸಾವಿನ ಸುದ್ದಿ, ಇನ್ನೊಂದು ಕಡೆಯಲ್ಲಿ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕುಣಿಗಲ್ ತಾಲೂಕಿನ ನಾಗಸಂದ್ರ ಗ್ರಾಮದವರು ಮನೋಜ್. ಈಗ ಅವರ ಅಜ್ಜಿ ಕೂಡ ಸಾವನ್ನಪ್ಪಿರೋದು. ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ದ ಮನೋಜ್ ಅಜ್ಜಿ ಕೂಡ ಸಾವನ್ನಪ್ಪಿರೋದು. ವಯೋಸಹಜ ಕಾಯಿಲೆಯಿಂದ ಮನೋಜ್ ಅಜ್ಜಿ ಸಾವನ್ನಪ್ಪಿದ್ದಾರೆ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ನಾಗಸಂದ್ರ ಗ್ರಾಮದ ಮನೋಜ್ ನಿನ್ನೆ 25 ಲಕ್ಷದ ಪರಿಹಾರದ ಚೆಕ್ ಅನ್ನು ಪಡೆದಿದ್ರು ಮನೋಜ್ ತಂದೆ ದೇವರಾಜ್. ಇವತ್ತು 70 ವರ್ಷದ ಅವರ ತಾಯಿ ದೇವಿರಮ್ಮ ಕುಣಿಯುಸಿರೆಳೆದಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಸಾವನ್ನಪ್ಪಿದ್ದಾರೆ ಎನ್ನುವುದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕಾಲ್ತುಳಿತ ಪ್ರಕರಣದಲ್ಲಿ ಮನೋಜ್ ಕುಮಾರ್ ಸಾವನ್ನಪ್ಪಿದ್ರು. ಇದೀಗ ಅವರ ಅಜ್ಜಿ ಕೂಡ ಸಾವನ್ನಪ್ಪಿರೋದು. ಒಂದು ಕಡೆಯಲ್ಲಿ ಮೊಮ್ಮಗನ ಸಾವಿನ ಸುದ್ದಿ, ಇನ್ನೊಂದು ಕಡೆಯಲ್ಲಿ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕುಣಿಗಲ್ ತಾಲೂಕಿನ ನಾಗಸಂದ್ರ ಗ್ರಾಮದವರು ಮನೋಜ್. ಈಗ ಅವರ ಅಜ್ಜಿ ಕೂಡ ಸಾವನ್ನಪ್ಪಿರೋದು.